ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಯೋಶುವನು 1ನೇ ಅಧ್ಯಾಯ 5ನೇ ವಚನ. ಬರೋಬರ್. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದಾಗೆ ನಿನ್ನ ಸಂಗಡ ಇರೋನು. ಆಮೆನ್. ಹಲ್ಲೆಲೂಯಾ. ಮೋಶೆಯನ ಸಂಗಡ ಇರೋ ದೇವರು ನಮ್ಮ ಸಂಗಡನ. ವೈರಿ ಒಬ್ಬವನು ಕೂಡ ನಿಂದ್ರದಿಲ್ಲ, ಶತ್ರು ಒಬ್ಬವನು ಕೂಡ ನಿಂದ್ರದಿಲ್ಲ. ಓ ದೇವರಿಗೆ ಸ್ತೋತ್ರ. ಮಾಟ ಮಂತ್ರ ತಂತ್ರ ದೆವ್ವ ಪಿಶಾಚಿ ರಾಕ್ಷಸಿ ನಿಮ್ಮ ಮುಂದೆ ನಿಂದ್ರದಿಲ್ಲ. ಕಾರಣ ಮೋಶೆಯನ ಸಂಗಡ ಇರೋ ದೇವರು ನಿಮ್ಮ ಸಂಗಡನ. ಹಲ್ಲೆಲೂಯಾ. ಯಾರು ನಿನ್ನ ಮುಂದೆ ನಿಂದ್ರದಿಲ್ಲ. ಯಾಕ? ಮೋಶೆಯನ ಸಂಗಡ ಇರೋ ದೇವರು ನಿನ್ನ ಮುಂದೆ ಆನ. ಯಾರು ನಿನ್ನ ಮುಂದೆ ನಿಂದ್ರದಿಲ್ಲ. ಮೋಶೆಯನ ಸಂಗಡ ಇರೋ ದೇವರು ನಿನ್ನ ಸಂಗಡ ಆನ, ನಿನ್ನ ಜೊತೆಗಾನ, ನಿನ್ನ ಮುಂದೆ ಆನ. ಹಲ್ಲೆಲೂಯಾ. ನಿನ್ನ ಮುಂದೆ ಇರೋ ದೇವರು ನಿನ್ನನ್ನು ನಡೆಸ್ತಾನ. ನಿನ್ನ ಮುಂದೆ ಇರೋ ದೇವರು ನಿನ್ನನ್ನು ಕಾಯ್ತಾನ. ನಿನ್ನ ಮುಂದೆ ಇರೋ ದೇವರು ನಿನ್ನನ್ನು ಕಾಪಾಡ್ತಾನ. ನಿನ್ನ ಮುಂದೆ ಇರೋ ದೇವರು ನಿನ್ನನ್ನು ರಕ್ಷಿಸ್ತಾನ. ನಿನ್ನ ಮುಂದೆ ಇರೋ ದೇವರು ನಿನಗಾಗಿ ಒಂದು ವರದಾನ ಕೊಟ್ಟು ನಿಮಗೆ ಕಾಯಕ, ನಿಮ್ಮ ಸಂಗಡ ಇರಾಕ, ನಿಮಗ ನಡ್ಸಕ, ಎಲ್ಲಾ ರೀತಿಲಿಂತ ಜಯ ಕೊಡಕ ಬಂದಾನ. ಆಮೇನ್. ಹಲ್ಲೆಲೂಯಾ. ಅರ್ಥ ಆಗ್ಲಕತ್ತದ? ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಿಮ್ಮ ಸಂಗಡ ಇರೋ ದೇವರು ಯಾರು? ಮೋಶೆಯನ ಸಂಗಡ ಇರೋ ದೇವರು. ಈಗ ಯಾರ ಸಂಗಡಾನ? ನಮ್ಮ ಸಂಗಡಾನ. ನಮ್ಮ ಸಂಗಡಾನ, ನಮ್ಮ ಜೊತೆಗಾನ, ನಮ್ಮ ಜೊತೆಗಿದ್ದು ಮಾತಾಡೋ ದೇವರಾನ. ಮಾತಾಡಲ್ಲಂತೆ ಮಾತಾಡ್ತಾನ, ಧೈರ್ಯ ಕೊಡಲ್ಲಂತೆ ಧೈರ್ಯ ಕೊಡಕತ್ತಾನ, ಬಲ ಕೊಡಲ್ಲಂತೆ ಬಲ ಕೊಡಕತ್ತಾನ. ದೂರ ಇಲ್ಲ, ಜೊತೆಗಾನ, ಹತ್ತಿರಾನ. ನಿನ್ನ ಎತ್ತಿ ಕತ್ತಿ ಕೇಳತ್ತಾಗ್ಯಾನ, ನಿನಗೆ ಧೈರ್ಯ ಕೊಡತ್ತಾಗ್ಯಾನ, ನಿನಗೆ ಏಳು ಪ್ರಕಾಶಿಸ ಬೆಳಕು ಕೊಡಕತ್ತಾನ. ದೂರ ಇಲ್ಲ, ಹತ್ತಿರಾನ, ಮುಂದೆ ಆನ. ಯಾರು? ಮೋಶೆಯನ ಸಂಗಡ ಇರೋ ದೇವರು ಯೆಹೋವನು, ಯೇಸು ಸ್ವಾಮಿ, ಪವಿತ್ರಾತ್ಮನು ನಿನ್ನನ್ನು ಕಾಪಾಡಕ ನಿನ್ನ ಜೊತೆಗಾದ, ನಿನ್ನ ಸಂಗಡಾನ. ಹಲ್ಲೆಲೂಯಾ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಮೋಶೆಯನ ಸಂಗಡ ಇರೋ ದೇವರು ಯಾರ ಸಂಗಡಾನ? ಈಗ ನಮ್ಮ ಸಂಗಡಾನ. ನಾವೇನ್ ಮಾಡ್ಬೇಕು? ಇನ್ನ ಜಗ್ಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಉದ್ದೇಶ ಏನಾದ ದೇವರ ಹತ್ರ ಕೇಳಬೇಕು. ನಾವು ತಂದೆ ಹತ್ರ ಕೇಳಬೇಕು. ನಿಮ್ಮ ಜೀವನದಾಗ 3 ಟೈಮ್ ಪ್ರಾರ್ಥನೆ ಇರಬೇಕು. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡೋ ಮಕ್ಕಳಾಗಬೇಕು, ನೀವು ಪ್ರಾರ್ಥನೆ ಮಾಡೋ ಮಕ್ಕಳಾಗಬೇಕು, ನೀವು ಪ್ರಾರ್ಥನೆ ಮಾಡೋ ಮಗನಾಗಬೇಕು. ಯಾಕ? ಮೋಶೆಯನ ಸಂಗಡ ಇರೋ ದೇವರು ನಿಮ್ಮ ಸಂಗಡಾನ. ಮೋಶೆಗ ದೇವರು ಕರ್ದನಲ್ಲ, ನಿಮಗೂ ಕೂಡ ಕರ್ದನ. ಮೋಶೆಗ ವಾಕ್ಯದ ಕೋಲು ಕೊಟ್ಟನಲ್ಲ, ನಿಮಗೂ ಕೂಡ ಒಂದು ವರದಾನ ಕೊಡ್ತಾನ. ಮೋಶೆಗ ಕಳಿಸಿದನಲ್ಲ, ಇಸ್ರಾಯೇಲ್ ಜನರಿಗೆ ಬಿಡಿಸ್ಕೊಂಬ ಅಂತ, ನಿಮಗೂ ಬಿ ಕಳಿಸ್ತಾನ. ಮೋಶೆಗ ಒಂದು ಉದ್ದೇಶದಲ್ಲಿಂತ ದೇವರು ಕರ್ದ, ನಿಮಗೂ ಬಿ ಒಂದು ಉದ್ದೇಶದಿಂದ ದೇವರು ಕರ್ದಾನ. ಅದ್ರ ಸಲಿಗೆ ನಿಮ್ಮ ಸಂಗಡಾನ. ನೀವು ಒಂಟಿಯಾಗಿದ್ದೀನಿ ಅಂತಿಲ್ಲ, ನಿಮ್ಮ ಜೊತೆಗೆ ದೇವರಾನ. ನಾ ಒಬ್ಬನಾಗಿನಿ ಅಂತಲ್ಲ, ನಿಮ್ಮ ಜೊತೆಗೆ ದೇವರಾನ. ನಾನಿಗೆ ಯಾರು ಇಲ್ಲ ಅಂತಿಲ್ಲ, ನಿಮ್ಮ ಸಂಗಡ ದೇವರಾನ. ತನ್ನ ದೂತರನಿಗೆ ಅಪ್ಪಣೆ ಕೊಟ್ಟು ನಿಮ್ಮನ್ನ ಕಾಯ್ಲಕತ್ತಾನ. ಹಲ್ಲೆಲೂಯಾ. ಮೋಶೆಗ ಎದುರ್ಸಲ ಕಳಿಸಿದ, ತನ್ನ ಜನರಿಗೆ ಬಿಡಿಸೋ ಸಲಗಾಗಿ. ಅವರು ಕಷ್ಟದಾಗಿದ್ದರು, ಅವರು ದುಃಖದಾಗಿದ್ದರು, ಅವರು ಅಳ್ತಾ ಇದ್ದರು. ಮೋಶೆಗ ಕಳಿಸಿದ್ದ. ನಿಮಗೂ ಕೂಡ ದೇವರು ಒಂದು ಸ್ಥಾನಕ್ಕೆ ಕಳಿಸ್ತಾನ. ನಿಮಗೂ ಕೂಡ ದೇವರು ಒಂದು ಉದ್ದೇಶದಲ್ಲಿಂತ ಕರ್ದಾನ. ನಿಮಗೂ ಕರ್ದಗಾಳ, ನಿಮ್ಮ ಜೊತೆಗೆ ದೇವರಾನ. ನಿಮ್ಮ ಜೊತೆಗೆ ದೇವರಾನ. ನಿಮಗೆ ಕರೆದ ಉದ್ದೇಶ ಏನು? ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ನಮ್ಮ ಉದ್ದೇಶ ಏನು? ದೇವರೇ, ನಾವು ಪ್ರಾರ್ಥನೆ ಮಾಡಿದ್ರೆ ದೇವರ ಉದ್ದೇಶ ಹೇಳ್ತಾನ. ಜೊತೆಗಾನಂತನ್ನ ಹೇಳ್ತಾನಲ್ಲ, ನಿನ್ನ ಸಂಗಡಾನನ್ನ ಹೇಳ್ತಾನಲ್ಲ. ಭಯ ಯಾಕೆ ಪಡ್ಬೇಕು? ದೇವರ ಉದ್ದೇಶ ನಿಮ್ಮ ಆದ ಏನೋ ಅದ ಪ್ರಾರ್ಥನೆ ಮಾಡ್ಬೇಕು. ದೇವರ ಹತ್ರ ಕೇಳ್ಬೇಕು, ನನ್ನ ಉದ್ದೇಶ ಏನಾದ? ನಾನು ಏನ್ ಮಾಡ್ಲಿ ದೇವರೇ? ನಾ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ಲಿ? ನಾನು ಹೆಂಗ ನಡ್ಕೋಬೇಕು? ನನಗೆ ಕರ್ದಾತನು ನೀನು. ನಾನು ಹೆಂಗ ನಡಿಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾ ಎಲ್ಲಿಗೆ ಹೋಗ್ಲಿ? ಯಾರ ಬಲ್ಲಿಗೆ ಹೋಗ್ಲಿ? ಏನು ಮಾಡಲಿ? ಎಲ್ಲಿ ಹೋಗಿ ಸುವಾರ್ತೆ ಸಾರ್ಲಿ? ಎಲ್ಲಿ ಹೋಗಿ ಆರಾಧನೆ ಮಾಡ್ಲಿ? ನಿನ್ನ ಉದ್ದೇಶ ಏನಾದ ತಂದೆ? ದೇವರು ಕರ್ದಾತನು, ನಂಬಿಗಸ್ತಾನು. ಹಲ್ಲೆಲೂಯಾ. ನೀನ್ ಭಯ ಪಡಬೇಡ. ನಿನಗೆ ದೇವರ ಕರ್ದಾನ, ನಿನ್ನ ಜೊತೆಗಾನ, ನಿನ್ನ ಸಂಗಡಾನ, ನಿನ್ನ ಮುಂದೆ ಆನ. ಹಲ್ಲೆಲೂಯಾ. ಇನ್ನೊಂದ್ಸರಿ ಓದ್ಕೋಣ ವಾಕ್ಯ. ನಿನ್ನ ಜೀವಮಾನದಲ್ಲೆಲ್ಲ
ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಿಲ್ಲಲ್ಲ, ಒಬ್ಬನು ನಿಂದಿರೋದಿಲ್ಲ. ಭಯ ಪಡಬೇಡ, ಎಲ್ಲಿಗೆ ಹೋಗ್ತೀನಿ ಅಂತ ಆಲೋಚನೆ ಮಾಡಬೇಡ. ದೇವ್ರ ಹತ್ರ ಪ್ರಾರ್ಥನೆ ಮಾಡು. ಏನ್ ಮಾಡ್ಬೇಕಂತ ಆಲೋಚನೆ ಮಾಡಬೇಡ, ದೇವ್ರ ಹತ್ರ ಪ್ರಾರ್ಥನೆ ಮಾಡು. ಹೆಂಗ್ ಮಾಡ್ಬೇಕು ಅಂತ ಆಲೋಚನೆ ಮಾಡಬೇಡ, ದೇವ್ರ ಹತ್ರ ಪ್ರಾರ್ಥನೆ ಮಾಡು. ಈ ದೇವರು ನಿನ್ನ ಸಲಗಾಗಿ ಏನೋ ಒಂದು ಉದ್ದೇಶ ಇಟ್ಟಾನ. ಆಮೆನ್. ಮುಂದೆ ಓದು. ನಾನು ಮೋಶೆಯ ಸಂಗಡ ಇದ್ದಾಗೆ ನಿನ್ನ ಸಂಗಡಲೂ ಇರುವೆನು. ಹಾಲೆಲೂಯಾ. ಭಯ ಪಡಬೇಡ, ಒಂಟಿ ಆಗೇನಿ ಅಂತಿಲ್ಲ. ಮೋಶೆನ ಸಂಗಡ ಇರೋ ದೇವರು ನಿನ್ನ ಸಂಗಡ. ಅಬ್ರಾಹ್ಮನ ದೇವರು ನಿನ್ನ ಸಂಗಡ. ದೇವರು ನಿನ್ನ ಸಂಗಡನ. ಯಾಕೆ ಭಯ ಪಡ್ತಾ ಇದೀವಿ? ಓ, ಮನಸ್ಸು ಕುಗ್ಗೋಗ್ಯದ, ಭಯ ಪಡ್ತಾ ಇದೆ. ಇಲ್ಲ, ಮೋಶನ ಸಂಗಡ ಇರೋ ದೇವರು ನಿನ್ನ ಸಂಗಡನ. ಭಯ ಪಡ್ತಾ ಅಂಜಬೇಡ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಿನ್ನ ಉದ್ದೇಶ ದೇವರ ಹತ್ರ ಕೇಳು. ನನ್ನ ಉದ್ದೇಶ ಏನು ದೇವರೇ? ನಾನು ಹೆಂಗ್ ಹೊರಗೆ ಬರ್ಬೇಕು? ನನ್ನ ಸಂಗಡ ನೀನ್ ಇದ್ದಿದ್ದಿ, ನಾನು ಏನ್ ಮಾಡ್ಬೇಕು? ದೇವರೇ ನನ್ನನ್ನು ರಕ್ಷಿಸು, ದೇವರೇ ನನ್ನನ್ನು ಕಾಪಾಡು, ನಿನ್ನ ಮಾರ್ಗ ತಿಳಿಸು. ನಾ ಎಲ್ಲಿಗೆ ಹೋಗ್ಲಿ, ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ಲಿ, ಏನು ಮಾಡ್ಲಿ, ನಾನು ಹೆಂಗ್ ನಡಿಬೇಕು? ದೇವರ ಹತ್ರ ಕೇಳಬೇಕು. ದೇವರ ಮಕ್ಕಳೇ, ಸುಮ್ನೆ ಕೂಡಬಾರ್ದು. ಯಾಕಂದ್ರೆ ಮೋಶನ ಸಂಗಡ ಇರೋ ದೇವರು ನಿಮ್ಮ ಸಂಗಡನ. ನಿಮ್ಮ ಉದ್ದೇಶ ನೀವು ತಿಳ್ಕೊಳ್ರಿ. ದೇವರು ಕರ್ದಾನ, ಏನೋ ಉದ್ದೇಶ ಆದ, ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ತಿಳ್ಕೊಬೇಡ್ರಿ. ದೇವರು ಅರ್ಥ ಮಾಡ್ಸಕತ್ತಾನ, ಏನೋ ಒಂದು ದೊಡ್ಡ ಉದ್ದೇಶ ಆದ. ಪ್ರಾರ್ಥನೆ ಮಾಡ್ರಿ, ಆ ದೇವರು ಗೆಲುವು ಕೊಡ್ತಾನೆ. ಬಿಟ್ಟು ಹೋಗ್ತಾನೆಂಬುದಲ್ಲ, ನೀವು ಖುದ್ದು ಬಿಟ್ಟೋದ್ರೆ ದೇವರು ಬಿಡೋನಲ್ಲ. ದೇವರು ಕರ್ಕೊಂಡ್ ಬಂದಾನ. ಉದ್ದೇಶ ತಿಳಿಯವಲ್ದು. ಪ್ರಾರ್ಥನೆ ಮಾಡ್ರಿ. ದೇವರು ವಾಗ್ದಾನ ಕೊಟ್ಟಾನ, ಆತಕ್ಕಂತ ಪ್ರಾರ್ಥನೆ ಮಾಡ್ರಿ. ದೇವರು ಏನು ಕನಸಲ್ಲಿ ಬಂದ್ ಹೇಳ್ಯಾನ, ಪ್ರಾರ್ಥನೆ ಮಾಡ್ರಿ. ದೇವರ ಆತ್ಮದಾಗ ಹೇಳ್ಯಾನ, ಪ್ರಾರ್ಥನೆ ಮಾಡ್ರಿ. ದೇವರು ಏನೋ ಒಂದು ಉದ್ದೇಶ ಇಟ್ಟಾನ. ಯಾಕಂದ್ರೆ ನಿನ್ನ ಸಂಗಡ ದೇವರಾನ. ದೇವರ ಹತ್ರ ಕೇಳು, ಮೌನವಾಗಿ ಪ್ರಾರ್ಥನೆ ಮಾಡು. ತಂದೆ ಹೇಳು ಅಂತ ಕೇಳು. ಉಪವಾಸ ಮಾಡು. ಈ ವಿಷಯಕ್ಕಾಗಿ ಉಪವಾಸದಾಗ ಕೂಡು. ಈ ಉಪವಾಸದಾಗ ಪ್ರಾರ್ಥನೆ ಮಾಡು. ತಂದೆ, ನನ್ನ ಉದ್ದೇಶ ಏನು? ನನ್ನ ಉದ್ದೇಶ ಏನು? ದೇವರಿಗೆ ಸ್ತೋತ್ರ. ನನ್ನ ಉದ್ದೇಶ ಏನು? ನಾ ಏನ್ ಮಾಡ್ಬೇಕು? ಹಲ್ಲೆಲೂಯಾ. ನಾನು ಹೆಂಗ್ ನಡಿಬೇಕು? ನಾ ಎಲ್ಲಿಗೆ ಹೋಗ್ಬೇಕು? ದೇವರಿಗೆ ಸ್ತೋತ್ರ. ದೇವ್ರು ಕರೀತಾನಲ್ಲ, ಶೈತಾನನು ಬಹಳ ಟಾರ್ಚರ್ ಕೊಡ್ತಾನ. ಅದ್ರ ಸಲಿಗೆ ಅಟ್ಯಾಕ್ ಮಾಡಬಾರ್ದು ಅಂತ ದೇವರು ಸ್ವಯಂ ನಿನ್ನ ಮುಂದೆ ಇರ್ತಾನ. ಸ್ವಯಂ ದೇವರೇ ನಿನ್ನ ಸಂಗಡ ಇರ್ತಾನ. ಹಲ್ಲೆಲೂಯಾ. ನಾವು ಪರ್ಫೆಕ್ಟ್ ಆಗಿದ್ರೆ ಶೈತಾನ ಅಟ್ಯಾಕ್ ಮಾಡಲ್ಲ. ನಾವು ಪರ್ಫೆಕ್ಟ್ ಆಗಿರ್ಬೇಕು, ಪ್ರಯತ್ನ ಮಾಡ್ತಾ ಇರ್ಬೇಕು. ಮನಸ್ಸು ಕುಗ್ಗೋದ್ ಮ್ಯಾಗ, ಮನಸ್ಸು ಬೇಜಾರಾದ ಮ್ಯಾಗ ದೇವ್ರ ಹತ್ರ ಇನ್ನ ಜಗ್ಗಿ ಪ್ರಾರ್ಥನೆ ಮಾಡ್ಬೇಕು. ನಾವ್ ಇನ್ನ ಜಗ್ಗಿ ಪ್ರಾರ್ಥನೆದಾಗ ಬೆಳಿಬೇಕು. ಒಂದೊಂದ್ ಸರ್ತಿ ಪ್ರಾರ್ಥನಾ ಮಾಡ್ತಾ 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 ಡಲ್ ಆಗಿ ಮಾಡೋ ಮನ್ಸಾಗಲ್ಲ. 1 ದಿವ್ಸ ಆಗಲ್ಲ, 2 ದಿವ್ಸ ಆಗಲ್ಲ, 3ನೇ ದಿವ್ಸ ಪವಿತ್ರ ಆತ್ಮ ಖುದ್ದು ಸಹಾಯ ಮಾಡ್ತಾನ. ಯಾಕ? ನಿನ್ನ ಸಂಗಡ ದೇವರಾನ, ನಿನ್ನ ಜೊತೆಗೆ ದೇವರಾನ. ನಿನ್ನ ಉದ್ದೇಶ ಏನೋ ನಿನಗೆ ತಿಳಿತಾ ಇಲ್ಲ ಅಂತಂದ್ರೆ ನಿನ್ನ ಪ್ರಾರ್ಥನೆ ಮಾಡು, ದೇವರು ಜಯ ಕೊಡ್ತಾನ. ಹಲ್ಲೆಲೂಯಾ. ದೇವರು ಯಾರ ಸಂಗಡನ? ಅವ್ರ ಜೊತೆಗೆ ವೈರಿರಲ್ಲ, ಶತ್ರುಗಳಿರಲ್ಲ. ಎಲ್ಲ ಶೈತಾನ ತಂತ್ರ ಮಂತ್ರಗಳು ಎಲ್ಲ ಓಡಿ ಹೋಗ್ತಾವ. ನಿಮ್ಮ ಕೆಲಸ ಪ್ರಾರ್ಥನಾದಾಗ ಕುಂತು ಜಯ ಹೊಂದ್ಕೊಂಡು ದೇವರು ನಿಮಗೆ ಕರ್ದಾನಲ್ಲ, ಆ ವಿಷಯಕ್ಕಾಗಿ ಪ್ರಾರ್ಥಿಸಬೇಕು. ಮೋಶನ ಸಂಗಡ ಇರೋ ದೇವರು ನಿನ್ನ ಸಂಗಡನ. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸು. ನಿನ್ನ ಜೀವಮಾನದಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದಾಗಿ ನಿನ್ನ ಸಂಗಡಲೂ ಇರುವೆನು ಅಂತ ಹೇಳಿದ್ರೆ ರಾಜ್ಯ. ತಂದೆಯಾದ ದೇವ, ನೀವು ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ತಂದೆಯಾದ ದೇವರೇ, ಮೋಶೆ ಸಂಗಡದಂತ ದೇವರು ನಮ್ಮ ಸಂಗಡದಲ್ಲಿ ಇದ್ದಿದ್ದಕ್ಕಾಗಿ ಸ್ತೋತ್ರ. ಯಾರ್ಯಾರು ಈ ವಾಕ್ಯ ಕೇಳಿದ್ರೆ ಸ್ವಾಮಿ, ನಿನ್ನ ಮಕ್ಕಳು ಸ್ವಾಮಿ, ನಿನ್ನ ಮಕ್ಕಳಿಗೆ ಸದಾ ಸ್ವಾಮಿ ಸಂಗಡದ್ದು ಕರ್ತನೆ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದೀವಿ. ಧೈರ್ಯದ ಬಲ, ಆತ್ಮದ ಬಲ, ಜಯದ ಬಲ ಕೊಟ್ಟು ನಡೆಸು ತಂದೆ. ಸ್ತೋತ್ರವಾಗಲಿ. ಈ ವಾಕ್ಯ ಎಲ್ಲಾರ ಜೀವನದಾಗ ಮನ ಮುಟ್ಟುವಂತೆ ಕರ್ತನೆ ಮಾತಾಡಿದಕ್ಕಾಗಿ ಸ್ತೋತ್ರ. ದೇವರ ನಮ್ಮ ಸಂಗಡದಲ್ಲಿ ಇದ್ದಿದ್ದಕ್ಕಾಗಿ ಆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯ ಎಲ್ಲಾರ ಜೀವನದಾಗ ಆಶೀರ್ವಾದವಾಗ್ತದಕ್ಕಾಗಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ, ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ದೇನೆ ಪರಲೋಕ ತಂದೆ. ಆಮೆನ್. ಆಮೆನ್.